ಗುರುಪುರ ಕೈಕಂಬದ ಮೆಗಾ ಹಾಲ್ನಲ್ಲಿ ಬಾಬಾ ಫೌಂಡೇಶನ್ ವತಿಯಿಂದ ಇಫ್ತಾರ್ ಸೌಹಾರ್ದ ಕೂಟ ಮತ್ತು ಬಡ ಜನಗಳಿಗೆ 500 ಆಹಾರ ಸಾಮಗ್ರಿ ಕಿಟ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಮಾಜಿ ಶಾಸಕರಾದ BA ಮೊಯ್ದೀನ್ ಬಾಬಾ ಅವರು ಕಿಟ್ಟನ್ನು ವಿತರಿಸಿ ಬಳಿಕ ಮಾತನಾಡಿ 1400 ಜನರಿಗೆ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗಿದೆ. 500 ಕಡು ಬಡ ಕುಟುಂಬಕ್ಕೆ ಕಿಟ್ಟನ್ನು ನೀಡಲಾಗಿದ್ದು, ತಂದೆ ತಾಯಿ ಹಾಕಿಕೊಟ್ಟ ಹಾದಿಯಲ್ಲಿ ಮುಂದುವರಿತಾ ಇದ್ದಾನೆ. ಸಹೋದರನ ಹೆಸರಿನಲ್ಲಿ ಇಂದು ಅನ್ನದಾನ ಕೂಡ ಮಾಡಿಸಿದ್ದಾನೆ. ಸರ್ವಶಕ್ತನಾದ ದೇವರು ಒಳಿತನ ಮಾಡಲಿ ಎಂದು ಪ್ರಾರ್ಥಿಸಿದರು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ರಂಜಾನ್ ಮಾಸ ತಿಂಗಳಲ್ಲಿ ಉಪವಾಸ ವೃತ್ತವನ್ನು ಆಚರಿಸುವಂಥ ಒಂದು ಸಾಧಾರಣ 1300 ಜನರಿಗೆ 300ರಿಂದ 400 ಜನ 1400 ಜನರಿಗೆ ಆ ಉಪವಾಸ ವೃತ್ತ ಆಚರಿಸುವಂಥ ಕೆಲಸ ಈ ಭಾಗದಲ್ಲಿ ಆಗಿದೆ. ಮತ್ತು ಅತ್ಯಂತ ಕಡು ಬಡವರಿಗೆ ಈಗಾಗಲೇ 500 ಕಿಟ್ಟನ್ನು ಅಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. ಮತ್ತು ಭಾಳ ಸಂತೋಷ ಆಗ್ತಾಯಿದೆ. ಯಶಸ್ವಿಯಾಗಿ ಈ ಕಾರ್ಯಕ್ರಮ ಜರುಗಿದೆ. ಇದರ ಫಲ ಅಲ್ಲಾಹು ನಮಗೆಲ್ಲರಿಗೂ ತಲುಪಿಸಲಿ ಅಂತ ಹೇಳುವಂಥ ಮಾತನ್ನು ನಾನು ಈ ಸಂದರ್ಭ ಮಾಡ್ತಾ ಇದ್ದೇನೆ. ಒಂದು ಮಾತನ್ನು ಹೇಳ್ತೇನೆ, ಪವಿತ್ರ ಇಸ್ಲಾಂ ಧರ್ಮದಲ್ಲಿ 5 ಆಧಾರ ಸ್ತಂಭಗಳು ಕಡ್ಡಾಯವಾಗಿ ಮಾಡುವಂಥ ಆಚರಣೆಗಳಲ್ಲಿ ಈ ಉಪವಾಸ ವ್ರತನೂ ಒಂದು. ಅದೇ ಥರ ಸಮಾನತೆಗೆ ಮತ್ತು ಝಕಾತ್ ಕೊಡುವಂಥ ಒಂದು ವ್ಯವಸ್ಥೆಗೂ ಇವತ್ತು ಫರ್ಜಾಗಿ ತೆಗೆದುಕೊಂಡಿದೆ. ಆ ಝಕಾತ್ ಕೊಡುವಂಥದ್ದು ನಾವು ಕಲಿಕೆಯಲ್ಲಿ 2.5% ದುಡ್ಡನ್ನು ನಾವು ಅದು ನಮ್ಮ ಹಕ್ಕಲ್ಲ, ಬಡವರ ಹಕ್ಕು, ಅವ್ರಿಗೆ ಕೊಡುವಂಥ ಕೆಲಸ ಆಗಬೇಕಾಗಿದೆ. ಇಂಥ ವ್ಯವಸ್ಥೆಯಲ್ಲಿ ನಾನು ನನ್ನ ತಂದೆ ತಾಯಿಯವರು ಹಾಕಿಕೊಟ್ಟಂಥ ಪೀಠಿಕೆ ನನ್ನ ಸಹೋದರ ಮುಮ್ತಾಜ್ ಅಲಿಯವರ ಹೆಸರಿನಲ್ಲೂ ಸಮೇತ ಇವತ್ತು ಅನ್ನದಾನವನ್ನು ಮಾಡಿಸಿದ್ದೇನೆ. ತಂದೆ ತಾಯಿಯವರ ಹೆಸರಲ್ಲೂ ಅದು ಅವರ ಹೆಸರಿಗೆ ತಲುಪ್ತದೆ. ಇವತ್ತು ಈ ಭಾಗದಲ್ಲಿ ನನಗೆ ಜನರೆಲ್ಲರೂ ಒಮ್ಮೆ ಶಾಸಕನಾಗಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ನಾನು ಜನ್ಮಕ್ಕೆ ಮರೀಲಿಕ್ಕೆ ಸಾಧ್ಯವಿಲ್ಲ. ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಅಭಿವೃದ್ಧಿಯ ಕೆಲಸ ಪ್ರತಿಯೊಂದು ನಾಗರಿಕರು ಕೇಳಿದರೆ ಯಾರು ಮಾಡಿದ್ದು ಅಂತ ಕೇಳಿದರೆ, ಈಗ ಸೋತಂಥ ಸಂದರ್ಭದಲ್ಲೂ ಸಮೇತ ನಾನು ಜನರ ಸೇವೆಯನ್ನು ಬಿಟ್ಟಿಲ್ಲ. ಅದು ಜಾತಿ ಮತ್ತು ಭೇದ ಬಿಟ್ಟು ಇಂಥ ಸೇವೆಯನ್ನು ಮಾಡಲಿಕ್ಕೆ ನಾನು ಕಟಿಬದ್ಧನಾಗಿದ್ದೇನೆ. ಅನೇಕ ಜನರಿಗೆ ಆರೋಗ್ಯದ ದೃಷ್ಟಿಯಿಂದ ನನಗೆ ಕಾಲ್ ಮಾಡ್ತಾರೆ. ಬಂದಂತಹ ಕಾಲನ್ನು ಪ್ರತಿಯೊಂದಕ್ಕೂ ಉತ್ತರಿಸುವಂಥ ಶಕ್ತಿ ಅಲ್ಲಾಹು ನನಗೆ ನೀಡಿದ್ದಾನೆ. ಬಹುಶಃ ನಾನು ಈಗಾಗಲೇ ಈ ಕಾರ್ಯಕ್ರಮವನ್ನು ಮೊನ್ನೆ ಮಂಗಳೂರಿನಲ್ಲಿ 500 ಜನರಿಗೆ ಅಲ್ಲಿನೂ ಕಿಟ್ಟು ವಿತರಿಸಿ 500 ಜನರಿಗೆ ಇಫ್ತಾರ್ ಮಾಡಿ, ನಂತರ ನಿನ್ನೆ ಸುರತ್ಕಲ್ನಲ್ಲಿ MGM ಮಾಲ್ನಲ್ಲಿ 2300 ಜನರಿಗೆ ಕಿಟ್ಟನ್ನು ರೋಜಾ ಇಫ್ತಾರನ್ನು ಮಾಡಿಸಿ 1500 ಕಿಟ್ಟನ್ನು ವಿತರಿಸಿ ಇವತ್ತು ಇಲ್ಲಿನೂ ಸಮೇತ ಕೈಕ್ರಮದಲ್ಲಿ ಮಾಡಿದ್ದೇನೆ. ಇವತ್ತು ನಾನು ಪವಿತ್ರ ಮಕ್ಕಾ ಯಾತ್ರೆಗೆ ಉಮ್ರಾ ಮಾಡಲಿಕ್ಕೆ ನನ್ನ ಮಗನೊಂದಿಗೆ ಹೋಗ್ತಾ ಇದ್ದೇನೆ. ತಾವೆಲ್ಲರೂ ನನಗೆ ಪ್ರಾರ್ಥಿಸಿ ಈ ದೇಶಕ್ಕಾಗಿ, ಈ ನಾಡಿಗಾಗಿ, ನಮ್ಮ ತಾಯ್ನಾಡಿನ ಜನ ಇವತ್ತು ಗಲ್ಫ್ ರಾಷ್ಟ್ರಗಳಿದ್ದಾರೆ. ಬಹುಶಃ ಯುದ್ಧದ ಕಾರ್ಮೋಡ ಇರುವಂಥ ಸಂದರ್ಭದಲ್ಲಿ ಭಾಳ ಹೆದರಿಕೆಯಿಂದಿದ್ದಾರೆ, ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕಾಗಿ ಬಾರೇಡ್ನಲ್ಲಿ ಇವತ್ತು 600 ಜನರನ್ನು ಇಂಡಿಯಾಕ್ಕೆ ಕರ್ಕೊಂಡು ತರುವಂಥ ವ್ಯವಸ್ಥೆ ಕನ್ನಡ ಸಂಘ ಅಜಿತ್ ಅವರ ನೇತೃತ್ವದಲ್ಲಿ ಮಾಡಿದೆ. ಬಹುಶಃ ಇಂಥ ಕೆಲಸ ದುಬೈಯಲ್ಲೂ ಆಗ್ತಾ ಉಂಟು, ಸೌದಿಯಲ್ಲೂ ಆಗ್ತಾ ಉಂಟು. ಎಲ್ಲರ ದುವಾ ಈ ರಂಜಾನ್ನ ಸಂದರ್ಭದಲ್ಲಿ ಈ ಯುದ್ಧ ನಿಲ್ಲಬೇಕು. ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವರಿಗೆ ಅಲ್ಲಾಹು ಶಿಕ್ಷೆಯನ್ನು ಕೊಡಬೇಕು. ಮತ್ತು ಈ ಯುದ್ಧದ ಮೂಲಕ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಇವತ್ತು ಗ್ಯಾಸ್ ಇಲ್ಲ, ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ ಅಂತ ಹೇಳುವಂಥ ಒಂದು ಅಭಾವದ ಸ್ಥಿತಿ ಬರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ದುವಾ ಮಾಡಿ ಆ ತೊಡಕು ನಿವಾರಣೆ ಬೇಕು ಅಂತ ಹೇಳುವಂಥ ಕೆಲಸ ನಮ್ಮ ತಾಯ್ನಾಡಿನ ಜನತೆ ಇವತ್ತು ವಿದೇಶದಲ್ಲಿರುವಂಥ ಸಂದರ್ಭದಲ್ಲೂ ಅವರನ್ನು ದುವಾದಲ್ಲಿ ಸೇರಿಸಿ ಎಲ್ಲರೂ ಅವರ ಕುಟುಂಬವನ್ನು ಸೇರುವಂಥ ಕೆಲಸ ಆಗಲಿ, ಯುದ್ಧ ನಿಲ್ಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇಫ್ತಾರ್ ಕೂಟದಲ್ಲಿ ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು.